ಗಡಿಯಲ್ಲಿ ಮರಾಠಿಗರ ತಕರಾರು ಅದು ಭಾರಿ ಏನು ಹೊಸತೇನಲ್ಲ. ಈಗ ಮತ್ತೆ ಮರಾಠಿಗರು ತಕರಾರು ತೆಗೆದಿದ್ದಾರೆ, ತಗಾದೆ ತೆಗೆದಿದ್ದಾರೆ. ಮರಾಠಿಗರ ವಿರುದ್ಧ ಕನ್ನಡಿಗರು ಸಮರವನ್ನ ಸಾರಿದ್ದಾರೆ. ಮರಾಠಿ ಪುಂಡರಿಗೆ ಕನ್ನಡ ಸಂಘಟನೆಗಳು ಕೌಂಟರ್ ಕೊಟ್ಟಿದ್ದಾವೆ. ಮಹಾರಾಷ್ಟ್ರದ ಬಸ್ ಚಾಲಕನಿಗೆ ಹಾರ ಹಾಕಿ ತಿರುಗೇಟನ್ನು ಕೊಟ್ಟಿದ್ದಾರೆ ಕನ್ನಡಿಗರು. ಕಲಬುರಗಿಯ ಆಳಂದ ಚೆಕ್ ಪೋಸ್ಟ್ ನಲ್ಲಿ ನೋಡಿ ಬಸ್ ಕಂಡಕ್ಟರ್ಗೆ ಸನ್ಮಾನ ಮಾಡಿದ್ದಾರೆ. ಬಸ್ ಮೇಲೆ ಕನ್ನಡ ಧ್ವಜ ಕಪ್ಪು ಮಸಿ ಬಳಿದು ಕಿಡಿಕಾರಿದ್ದಾರೆ. ನೋಡಿ ಈ ಪುಂಡರ ಹಾವಳಿ, ಮರಾಠಿ ಪುಂಡರ ಹಾವಳಿ ನಾವು ಆಗಾಗ ನೋಡ್ತಾನೆ ಇರ್ತೀವಿ. ಕನ್ನಡಿಗರು ಹೇಗೆ ಅವರಿಗೆ ಹಾರ ಹಾಕಿ ಶಾಲು ಹೊದಿಸಿ ಕನ್ನಡದ ಜಾಗೃತಿ ಮೂಡಿಸಿರೋದು ನೋಡಿ. ಕನ್ನಡಿಗರಿಗೆ ಸಂಘಟನೆಗೆ ಏನು ಎಂಇಎಸ್ ನ ಪುಂಡರು, ಶಿವಸೇನೆಯ ಪುಂಡರು ಕರ್ನಾಟಕದ ಏನಪ್ಪಾ ಅಂದ್ರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಡ್ರೈವರ್ಗಳು ಮತ್ತೆ ಕಂಡಕ್ಟರ್ ಮೇಲೆ ಒಂದು ಹಲ್ಲೆ ಮಾಡ್ತಕ್ಕಂಥದ್ದು, ಇಲ್ಲೂ ಸುಳ್ಳದ ಪೋಕ್ಸೋ ಕೇಸ್ಗಳನ್ನು ಹಾಕಂತದ್ದು ಈ ಕೆಲಸ ಇವತ್ತು ಬೆಳಗಾವಿಯ ಬಾಳೆಕುಂದೆಯಲ್ಲಿ ನಡೀತು. ಅದಲ್ಲದೆ ಇವತ್ತು ಪುನಾದಲ್ಲಿ ಮತ್ತೆ ಸೊಲಾಪುರದಲ್ಲಿ ಇಲ್ಲಿನ ನಿರ್ವಾಹಕ ಮತ್ತು ಚಾಲಕರಿಗೆ ಒಂದು ಹಲ್ಲೆಯನ್ನ ಮಾಡಿ ಉದ್ದೇಶ ಅವರನ್ನ ಒತ್ತಡ ಹೇರಿ ನೀವು ಜೈ ಮಹಾರಾಷ್ಟ್ರ ಅನ್ಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಅವರ ಮುಖಕ್ಕೆ ಮಸಿಯನ್ನ ಬಡಿದಿದ್ದಾರೆ. ಕರ್ನಾಟಕ ಸಾರಿಗೆ ಸಂಸ್ಥೆಗೆ ಮಸಿಯನ್ನ ಬಡಿದಿದ್ದಾರೆ. ನಾವು ಕನ್ನಡಿಗರು ವಿಶಾಲ ಮನಸ್ಸಿನವರು. ನಾವು ಯಾವ ರೀತಿ ಅಂದ್ರೆ ಇವತ್ತು ನಾವೆಲ್ಲರನ್ನ ಒಪ್ಕೊಳ್ಳುವಂತದ್ದು ಕರ್ನಾಟಕ. ಆದ್ರೆ ಇವತ್ತು ನಾವು ಅವರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದೀವಿ. ಇವತ್ತು ಈ ಡ್ರೈವರ್ ಮತ್ತೆ ಕಂಡಕ್ಟರ್ಗಳಿಗೆ ಸನ್ಮಾನ ಮಾಡೋದ್ರ ಮುಖಾಂತರ ನಮ್ಮ ಧ್ವಜದ ಬಣ್ಣವನ್ನು ಹಚ್ಚೋದ್ರೊಂದಿಗೆ ಅವರಿಗೆ ಎಚ್ಚರಿಕೆಯನ್ನ ನೀಡಿದೀವಿ. ನೀವು ನಮ್ಮವರ ಮೇಲೆ ಹಲ್ಲೆ ಮಾಡ್ತಾ ಇದ್ದೀರಿ, ನಾವು ನಿಮಗೆ ಸನ್ಮಾನವನ್ನ ಮಾಡ್ತಾ ಇದೀವಿ, ಇದು ನಿಮಗೆ ಎಚ್ಚರಿಕೆ. ಇದೇ ರೀತಿ ಏನಾದ್ರೂ ನಡೆದ್ರೆ ಇವತ್ತು ಜಯ ಕರ್ನಾಟಕ ಸಂಘಟನೆ ಕನ್ನಡಿಗರು ಯಾರು ಸುಮ್ಮನೆ ಬಿಡಲ್ಲ, ಇದಕ್ಕೆ ತಕ್ಕ ಉತ್ತರ ಕೊಡ್ತೀವಿ ಅಂತ ಹೇಳಿ ಈ ಮೂಲಕ ಎಚ್ಚರಿಕೆಯನ್ನ ಜಯ ಕನ್ನಡ ಸಂಘಟನೆ ನೀಡ್ತಾ ಇದೆ. ಸರ್, ಏನು ಎಂಇಎಸ್ ಗಡಿಯಲ್ಲಿ ಮರಾಠಿಗರ ತಕರಾರು ಅದು ಭಾರಿ ಏನು ಹೊಸತೇನಲ್ಲ. ಈಗ ಮತ್ತೆ ಮರಾಠಿಗರು ತಕರಾರು ತೆಗೆದಿದ್ದಾರೆ, ತಗಾದೆ ತೆಗೆದಿದ್ದಾರೆ. ಮರಾಠಿಗರ ವಿರುದ್ಧ ಕನ್ನಡಿಗರು ಸಮರವನ್ನ ಸಾರಿದ್ದಾರೆ. ಮರಾಠಿ ಪುಂಡರಿಗೆ ಕನ್ನಡ ಸಂಘಟನೆಗಳು ಕೌಂಟರ್ ಕೊಟ್ಟಿದ್ದಾವೆ. ಮಹಾರಾಷ್ಟ್ರದ ಬಸ್ ಚಾಲಕನಿಗೆ ಹಾರ ಹಾಕಿ ತಿರುಗೇಟನ್ನು ಕೊಟ್ಟಿದ್ದಾರೆ ಕನ್ನಡಿಗರು. ಕಲಬುರಗಿಯ ಆಳಂದ ಚೆಕ್ ಪೋಸ್ಟ್ ನಲ್ಲಿ ನೋಡಿ ಬಸ್ ಕಂಡಕ್ಟರ್ಗೆ ಸನ್ಮಾನ ಮಾಡಿದ್ದಾರೆ. ಬಸ್ ಮೇಲೆ ಕನ್ನಡ ಧ್ವಜ ಕಪ್ಪು ಮಸಿ ಬಳಿದು ಕಿಡಿಕಾರಿದ್ದಾರೆ. ನೋಡಿ ಈ ಪುಂಡರ ಹಾವಳಿ, ಮರಾಠಿ ಪುಂಡರ ಹಾವಳಿ ನಾವು ಆಗಾಗ ನೋಡ್ತಾನೆ ಇರ್ತೀವಿ. ಕನ್ನಡಿಗರು ಹೇಗೆ ಅವರಿಗೆ ಹಾರ ಹಾಕಿ ಶಾಲು ಹೊದಿಸಿ ಕನ್ನಡದ ಜಾಗೃತಿ ಮೂಡಿಸಿರೋದು ನೋಡಿ. ಕನ್ನಡಿಗರಿಗೆ ಸಂಘಟನೆಗೆ ಏನು ಎಂಇಎಸ್ ನ ಪುಂಡರು, ಶಿವಸೇನೆಯ ಪುಂಡರು ಕರ್ನಾಟಕದ ಏನಪ್ಪಾ ಅಂದ್ರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಡ್ರೈವರ್ಗಳು ಮತ್ತೆ ಕಂಡಕ್ಟರ್ ಮೇಲೆ ಒಂದು ಹಲ್ಲೆ ಮಾಡ್ತಕ್ಕಂಥದ್ದು, ಇಲ್ಲೂ ಸುಳ್ಳದ ಪೋಕ್ಸೋ ಕೇಸ್ಗಳನ್ನು ಹಾಕಂತದ್ದು ಈ ಕೆಲಸ ಇವತ್ತು ಬೆಳಗಾವಿಯ ಬಾಳೆಕುಂದೆಯಲ್ಲಿ ನಡೀತು. ಅದಲ್ಲದೆ ಇವತ್ತು ಪುನಾದಲ್ಲಿ ಮತ್ತೆ ಸೊಲಾಪುರದಲ್ಲಿ ಇಲ್ಲಿನ ನಿರ್ವಾಹಕ ಮತ್ತು ಚಾಲಕರಿಗೆ ಒಂದು ಹಲ್ಲೆಯನ್ನ ಮಾಡಿ ಉದ್ದೇಶ ಅವರನ್ನ ಒತ್ತಡ ಹೇರಿ ನೀವು ಜೈ ಮಹಾರಾಷ್ಟ್ರ ಅನ್ಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಅವರ ಮುಖಕ್ಕೆ ಮಸಿಯನ್ನ ಬಡಿದಿದ್ದಾರೆ. ಕರ್ನಾಟಕ ಸಾರಿಗೆ ಸಂಸ್ಥೆಗೆ ಮಸಿಯನ್ನ ಬಡಿದಿದ್ದಾರೆ. ನಾವು ಕನ್ನಡಿಗರು ವಿಶಾಲ ಮನಸ್ಸಿನವರು. ನಾವು ಯಾವ ರೀತಿ ಅಂದ್ರೆ ಇವತ್ತು ನಾವೆಲ್ಲರನ್ನ ಒಪ್ಕೊಳ್ಳುವಂತದ್ದು ಕರ್ನಾಟಕ. ಆದ್ರೆ ಇವತ್ತು ನಾವು ಅವರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದೀವಿ. ಇವತ್ತು ಈ ಡ್ರೈವರ್ ಮತ್ತೆ ಕಂಡಕ್ಟರ್ಗಳಿಗೆ ಸನ್ಮಾನ ಮಾಡೋದ್ರ ಮುಖಾಂತರ ನಮ್ಮ ಧ್ವಜದ ಬಣ್ಣವನ್ನು
ಹಚ್ಚುವುದರೊಂದಿಗೆ ಅವರಿಗೆ ಎಚ್ಚರಿಕೆಯನ್ನ ನೀಡಿದೀವಿ. ನೀವು ನಮ್ಮವರ ಮೇಲೆ ಹಲ್ಲೆ ಮಾಡ್ತಾ ಇದ್ದೀರಿ, ನಾವು ನಿಮಗೆ ಸನ್ಮಾನವನ್ನ ಮಾಡ್ತಾ ಇದ್ದೀವಿ. ಇದು ನಿಮಗೆ ಎಚ್ಚರಿಕೆ. ಇದೇ ರೀತಿ ಏನಾದ್ರೂ ನಡೆದ್ರೆ ಇವತ್ತು ಜಯ ಕರ್ನಾಟಕ ಸಂಘಟನೆ ಕನ್ನಡಿಗರು ಯಾರು ಸುಮ್ಮನೆ ಬಿಡಲ್ಲ, ಇದಕ್ಕೆ ತಕ್ಕ ಉತ್ತರ ಕೊಡ್ತೀವಿ ಅಂತ ಹೇಳಿ ಈ ಮೂಲಕ ಎಚ್ಚರಿಕೆಯನ್ನ ಜಯ ಕನ್ನಡ ಸಂಘಟನೆ ನೀಡ್ತಾ ಇದೆ ಸರ್. ಏನು ಎಂಎಸ್ ಗಡಿಯಲ್ಲಿ ಮರಾಠಿಗರ ತಕರಾರು ಅದು ಭಾರಿಯೇನು ಹೊಸತೇನಲ್ಲ. ಈಗ ಮತ್ತೆ ಮರಾಠಿಗರು ತಕರಾರು ತೆಗೆದಿದ್ದಾರೆ, ತಗಾದೆ ತೆಗೆದಿದ್ದಾರೆ. ಮರಾಠಿಗರ ವಿರುದ್ಧ ಕನ್ನಡಿಗರು ಸಮರವನ್ನ ಸಾರಿದ್ದಾರೆ. ಮರಾಠಿ ಪುಂಡರಿಗೆ ಕನ್ನಡ ಸಂಘಟನೆಗಳು ಕೌಂಟರ್ ಕೊಟ್ಟಿದ್ದಾವೆ. ಮಹಾರಾಷ್ಟ್ರದ ಬಸ್ ಚಾಲಕನಿಗೆ ಹಾರ ಹಾಕಿ ತಿರುಗೇಟನ್ನು ಕೊಟ್ಟಿದ್ದಾರೆ ಕನ್ನಡಿಗರು. ಕಲಬುರಗಿಯ ಆಳಂದ ಚೆಕ್ಪೋಸ್ಟ್ ನಲ್ಲಿ ನೋಡಿ ಬಸ್ ಕಂಡಕ್ಟರ್ಗೆ ಸನ್ಮಾನ ಮಾಡಿದ್ದಾರೆ. ಬಸ್ ಮೇಲೆ ಕನ್ನಡ ಧ್ವಜ ಕಪ್ಪು ಮಸಿ ಬಳಿದು ಕಿಡಿಕಾರಿದ್ದಾರೆ. ನೋಡಿ ಈ ಪುಂಡರ ಹಾವಳಿ, ಮರಾಠಿ ಪುಂಡರ ಹಾವಳಿ ನಾವು ಆಗಾಗ ನೋಡ್ತಾನೆ ಇರ್ತೀವಿ. ಕನ್ನಡಿಗರು ಹೇಗೆ ಅವರಿಗೆ ಹಾರ ಹಾಕಿ ಶಾಲು ಹೊದಿಸಿ ಕನ್ನಡದ ಜಾಗೃತಿ ಮೂಡಿಸಿರೋದು ನೋಡಿ. ಕನ್ನಡಿಗರಿಗೆ ಏನು ಎಂಇಎಸ್ ನ ಪುಂಡರು, ಶಿವಸೇನೆಯ ಪುಂಡರು ಕರ್ನಾಟಕದ ಏನಪ್ಪಾ ಅಂದ್ರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಡ್ರೈವರ್ಗಳು ಮತ್ತೆ ಕಂಡಕ್ಟರ್ ಮೇಲೆ ಒಂದು ಹಲ್ಲೆ ಮಾಡ್ತಕ್ಕಂಥದ್ದು, ಇಲ್ಲೂ ಸುಳ್ಳದ ಪೋಕ್ಸೋ ಕೇಸ್ಗಳನ್ನು ಹಾಕಂತದ್ದು ಈ ಕೆಲಸ ಇವತ್ತು ಬೆಳಗಾವಿಯ ಬಾಳೆಕುಂದೆಯಲ್ಲಿ ನಡೀತು. ಅದಲ್ಲದೆ ಇವತ್ತು ಪುನಾದಲ್ಲಿ ಮತ್ತೆ ಸೊಲಾಪುರದಲ್ಲಿ ಇಲ್ಲಿನ ನಿರ್ವಾಹಕ ಮತ್ತು ಚಾಲಕರಿಗೆ ಒಂದು ಹಲ್ಲೆಯನ್ನ ಮಾಡಿ ಉದ್ದೇಶ ಅವ್ರನ್ನ ಒತ್ತಡ ಏರಿ ನೀವು ಜೈ ಮಹಾರಾಷ್ಟ್ರ ಅನ್ಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಅವ್ರ ಮುಖಕ್ಕೆ ಮಸಿಯನ್ನ ಬಡಿದಿದ್ದಾರೆ. ಕರ್ನಾಟಕ ಸಾರಿಗೆ ಸಂಸ್ಥೆಗೆ ಮಸಿಯನ್ನ ಬಡಿದಿದ್ದಾರೆ. ನಾವು ಕನ್ನಡಿಗರು ವಿಶಾಲ ಮನಸ್ಸಿನವರು. ನಾವು ಯಾವ ರೀತಿ ಅಂದ್ರೆ ಇವತ್ತು ನಾವೆಲ್ಲರನ್ನ ಒಪ್ಕೊಳ್ಳುವಂತದ್ದು ಕರ್ನಾಟಕ. ಆದ್ರೆ ಇವತ್ತು ನಾವು ಅವ್ರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದೀವಿ. ಇವತ್ತು ಈ ಡ್ರೈವರ್ ಮತ್ತೆ ಕಂಡಕ್ಟರ್ಗಳಿಗೆ ಸನ್ಮಾನ ಮಾಡೋದ್ರ ಮುಖಾಂತರ ನಮ್ಮ ಧ್ವಜದ ಬಣ್ಣವನ್ನು ಹಚ್ಚುವುದರೊಂದಿಗೆ ಅವರಿಗೆ ಎಚ್ಚರಿಕೆಯನ್ನ ನೀಡಿದೀವಿ. ನೀವು ನಮ್ಮವರ ಮೇಲೆ ಹಲ್ಲೆ ಮಾಡ್ತಾ ಇದ್ದೀರಿ, ನಾವು ನಿಮಗೆ ಸನ್ಮಾನವನ್ನ ಮಾಡ್ತಾ ಇದ್ದೀವಿ. ಇದು ನಿಮಗೆ ಎಚ್ಚರಿಕೆ. ಇದೇ ರೀತಿ ಏನಾದ್ರೂ ನಡೆದ್ರೆ ಇವತ್ತು ಜಯ ಕರ್ನಾಟಕ ಸಂಘಟನೆ ಕನ್ನಡಿಗರು ಯಾರು ಸುಮ್ಮನೆ ಬಿಡಲ್ಲ, ಇದಕ್ಕೆ ತಕ್ಕ ಉತ್ತರ ಕೊಡ್ತೀವಿ ಅಂತ ಹೇಳಿ ಈ ಮೂಲಕ ಎಚ್ಚರಿಕೆಯನ್ನ ಜಯ ಕನ್ನಡ ಸಂಘಟನೆ ನೀಡ್ತಾ ಇದೆ ಸರ್. ಏನು ಎಂಇಎಸ್ ಗಡಿಯಲ್ಲಿ ಮರಾಠಿಗರ ತಕರಾರು ಅದು ಭಾರಿಯೇನು ಹೊಸತೇನಲ್ಲ. ಈಗ ಮತ್ತೆ ಮರಾಠಿಗರು ತಕರಾರು ತೆಗೆದಿದ್ದಾರೆ, ತಗಾದೆ ತೆಗೆದಿದ್ದಾರೆ. ಮರಾಠಿಗರ ವಿರುದ್ಧ ಕನ್ನಡಿಗರು ಸಮರವನ್ನ ಸಾರಿದ್ದಾರೆ. ಮರಾಠಿ ಪುಂಡರಿಗೆ ಕನ್ನಡ ಸಂಘಟನೆಗಳು ಕೌಂಟರ್ ಕೊಟ್ಟಿದ್ದಾವೆ. ಮಹಾರಾಷ್ಟ್ರದ ಬಸ್ ಚಾಲಕನಿಗೆ ಹಾರ ಹಾಕಿ ತಿರುಗೇಟನ್ನು ಕೊಟ್ಟಿದ್ದಾರೆ ಕನ್ನಡಿಗರು. ಕಲಬುರಗಿಯ ಆಳಂದ ಚೆಕ್ಪೋಸ್ಟ್ ನಲ್ಲಿ ನೋಡಿ ಬಸ್ ಕಂಡಕ್ಟರ್ಗೆ ಸನ್ಮಾನ ಮಾಡಿದ್ದಾರೆ. ಬಸ್ ಮೇಲೆ ಕನ್ನಡ ಧ್ವಜ ಕಪ್ಪು ಮಸಿ ಬಳಿದು ಕಿಡಿಕಾರಿದ್ದಾರೆ. ನೋಡಿ ಈ ಪುಂಡರ ಹಾವಳಿ, ಮರಾಠಿ ಪುಂಡರ ಹಾವಳಿ ನಾವು ಆಗಾಗ ನೋಡ್ತಾನೆ ಇರ್ತೀವಿ. ಕನ್ನಡಿಗರು ಹೇಗೆ ಅವರಿಗೆ ಹಾರ ಹಾಕಿ ಶಾಲು ಹೊದಿಸಿ ಕನ್ನಡದ ಜಾಗೃತಿ ಮೂಡಿಸಿರೋದು ನೋಡಿ. ಕನ್ನಡಿಗರಿಗೆ ಏನು ಎಂಇಎಸ್ ನ ಪುಂಡರು, ಶಿವಸೇನೆಯ ಪುಂಡರು ಕರ್ನಾಟಕದ ಏನಪ್ಪಾ ಅಂದ್ರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಡ್ರೈವರ್ಗಳು ಮತ್ತೆ ಕಂಡಕ್ಟರ್ ಮೇಲೆ ಒಂದು ಹಲ್ಲೆ ಮಾಡ್ತಕ್ಕಂಥದ್ದು, ಇಲ್ಲೂ ಸುಳ್ಳದ ಪೋಕ್ಸೋ ಕೇಸ್ಗಳನ್ನು ಹಾಕಂತದ್ದು ಈ ಕೆಲಸ ಇವತ್ತು ಬೆಳಗಾವಿಯ ಬಾಳೆಕುಂದೆಯಲ್ಲಿ ನಡೀತು. ಅದಲ್ಲದೆ ಇವತ್ತು ಪುನಾದಲ್ಲಿ ಮತ್ತೆ ಸೊಲಾಪುರದಲ್ಲಿ ಇಲ್ಲಿನ ನಿರ್ವಾಹಕ ಮತ್ತು ಚಾಲಕರಿಗೆ
ಒಂದು ಹಲ್ಲೆಯನ್ನ ಮಾಡಿ ಉದ್ದೇಶ ಅವ್ರನ್ನ ಒತ್ತಡ ಹೇರಿ ನೀವು ಜೈ ಮಹಾರಾಷ್ಟ್ರ ಅನ್ಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಅವ್ರ ಮುಖಕ್ಕೆ ಮಸಿಯನ್ನ ಬಡಿದಿದ್ದಾರೆ. ಕರ್ನಾಟಕ ಸಾರಿಗೆ ಸಂಸ್ಥೆಗೆ ಮಸಿಯನ್ನ ಬಡಿದಿದ್ದಾರೆ. ನಾವು ಕನ್ನಡಿಗರು ವಿಶಾಲ ಮನಸ್ಸಿನವರು. ನಾವು ಯಾವ ರೀತಿ ಅಂದ್ರೆ ಇವತ್ತು ನಾವೆಲ್ಲರನ್ನ ಒಪ್ಕೊಳ್ಳುವಂತದ್ದು ಕರ್ನಾಟಕ. ಆದ್ರೆ ಇವತ್ತು ನಾವು ಅವ್ರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದೀವಿ. ಇವತ್ತು ಈ ಡ್ರೈವರ್ ಮತ್ತು ಕಂಡಕ್ಟರ್ಗಳಿಗೆ ಸನ್ಮಾನ ಮಾಡೋದ್ರ ಮುಖಾಂತರ ನಮ್ಮ ಧ್ವಜದ ಬಣ್ಣವನ್ನು ಹಚ್ಚುವುದರೊಂದಿಗೆ ಅವರಿಗೆ ಎಚ್ಚರಿಕೆಯನ್ನ ನೀಡಿದೀವಿ. ನೀವು ನಮ್ಮವರ ಮೇಲೆ ಹಲ್ಲೆ ಮಾಡ್ತಾ ಇದ್ದೀರಿ, ನಾವು ನಿಮಗೆ ಸನ್ಮಾನವನ್ನ ಮಾಡ್ತಾ ಇದೀವಿ. ಇದು ನಿಮಗೆ ಎಚ್ಚರಿಕೆ. ಇದೇ ರೀತಿ ಏನಾದ್ರೂ ನಡೆದ್ರೆ ಇವತ್ತು ಜಯ ಕರ್ನಾಟಕ ಸಂಘಟನೆ ಕನ್ನಡಿಗರು ಯಾರು ಸುಮ್ಮನೆ ಬಿಡಲ್ಲ, ಇದಕ್ಕೆ ತಕ್ಕ ಉತ್ತರ ಕೊಡ್ತೀವಿ ಅಂತ ಹೇಳಿ ಈ ಮೂಲಕ ಎಚ್ಚರಿಕೆಯನ್ನ ಜಯ ಕನ್ನಡ ಸಂಘಟನೆ ನೀಡ್ತಾ ಇದೆ. ಸರ್, ಇವತ್ತು ಏನು MES